ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಯುವ ರೈತ ಆನೇಕಲ್. ಸ್ನೇಹಿತರೆ, ಇವತ್ತು ಒಂದು ಶಾಮಂತಿ ತೋಟದಲ್ಲಿದ್ದೀನಿ. ನಾನೇ ಬೆಳೆದಿರತಕ್ಕಂಥ ಶಾಮಂತಿ ತಳಿ ಇದು. ಅದರಲ್ಲಿ ತಳಿ ಯಾವುದಂದರೆ ಶಾಮಂತಿನಲ್ಲಿ ಬುಸ್ಕಿನ್ ವೈಟ್ ಅಂತ ಇದ್ರ ತಳಿ ನೇಮು. ನೋಡಿ ಸ್ನೇಹಿತರೆ, ಕಾರಣಾಂತರಗಳಿಂದ ನಾನು ಚಿಕ್ಕ ಗಿಡದಿಂದ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಈಗ ವಿಡಿಯೋ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಈಗ ನೋಡಿ, ಇದು ಬೈಲ್ ಬಂದು ಸ್ನೇಹಿತರೆ ಒಂದು 35ರಿಂದ 38 ಕುಂಟೆ ಬರುತ್ತೆ. ನೋಡ್ಬೋದು, ತೋರಿಸ್ತೀನಿ. 35ರಿಂದ 38 ಕುಂಟೆ. ಈ 35ರಿಂದ 38 ಕುಂಟೆಗೆ 30,000 ನಾರು ಹಿಡಿದಿದೆ ಬುಸ್ಕಿನ್ ವೈಟು. 30,000 ನಾರು. ಒಂದು ನಾರು ಬಂದು 2.5 ರೂಪಾಯಿ. ನೀವು ನೋಡ್ಬೋದು, ತೋರಿಸ್ತೀನಿ ನೋಡಿ. ಒಂದು ನಾರು ಬಂದು ಒಂದು ಸಸಿ ಬುಸ್ಕಿನ್ ವೈಟು 2.5 ರೂಪಾಯಿ ನಮಗೆ ಕಾಸ್ಟ್ ಆದರೆ ಬಿದ್ದಿದೆ. ಈ ಬೆಡ್ಡಲ್ಲಿ, ಒಂದು ಬೆಡ್ಡಲ್ಲಿ 3 ನಾರು, ಒಂದ್ರ ಪಕ್ಕದಲ್ಲಿ ಒಂದು ಅರ್ಧ ಅಡಿ ಡಿಫ್ರೆನ್ಸಲ್ಲಿ 3 ನಾರು ನಾಟಿ ಮಾಡಿದ್ದೀವಿ. ನಾಟಿ ಮಾಡಿದ್ಮೇಲೆ ಒಂದು ವಾರಕ್ಕೆ ಡ್ರಿಂಚಿಂಗ್ ಕೊಡ್ತೀವಿ ಸ್ನೇಹಿತರೆ. ಬುಡಗಳಿಗೆ SOP ಅನ್ನೋದು ಅವರು ನರ್ಸರಿಯವರು ಹೇಳಿದರು. ಅದನ್ನು 1 ಲೀಟ್ರ್ ನೀರಿಗೆ 0.5 to 0.8 ಗ್ರಾಮ್ ಪರ್ ಲೀಟ್ರಿಗೆ ಹಾಕ್ಕೊಂಡು ಡ್ರಿಂಚಿಂಗ್ ಮಾಡಿದ್ವಿ. ಆಮೇಲೆ ಔಷಧಿಗಳಿದ್ದಾವೆ ಮಾಮೂಲಿ ಫಂಗಿಸೈಡು, ಮತ್ತು ತ್ರಿಪ್ಸ್ಗೆ ಮತ್ತು ಸೊಳ್ಳೆಗೆ ಎಲ್ಲ ಸ್ಪ್ರೇ ಕೊಟ್ಕೊತ ಬಂದ್ವಿ. ಈಗ ನೋಡಿ ಸ್ನೇಹಿತರೆ, ಈಗ ಕಟ್ಟಿಂಗ್ಗೆ ರೆಡಿಯಾಗಿದೆ. ಮಾರ್ಕೆಟಲ್ಲಿ ರೇಟ್ ಆದರೆ ಇಲ್ಲ, ಇವಾಗ ತುಂಬ ಕಮ್ಮಿ ಆದರೆ ಇದೆ. ನೋಡಿ ಸ್ನೇಹಿತರೆ, ಯಾರಾದರೂ ಹೊಸ್ದಾಗಿ ನಾಟಿ ಮಾಡಿ ಬುಸ್ಕಿನ್ ವೈಟ್ ನಾಟಿ ಮಾಡಬೇಕು ಅಂತಿದ್ರೆ ಸ್ವಲ್ಪ ಖರ್ಚು ಜಾಸ್ತಿನೇ ಬರುತ್ತೆ ಸ್ನೇಹಿತರೆ. ಈ ಭೂಮಿ ತಯಾರಿ ಇರ್ಬೋದು. ಈಗ ತಿಪ್ಪೆಗೊಬ್ಬರ ಒಂದು ಇಷ್ಟಿಗೆ ಎಷ್ಟು ಕೊಟ್ಟಿದ್ದೀವಿ ಅಂದರೆ, ನಾನು ಒಂದು 4ರಿಂದ 5 ಲೋಡು ತಿಪ್ಪೆಗೊಬ್ಬರ ಕೊಟ್ಟಿದ್ದೀನಿ. ಮತ್ತು DAP ಮತ್ತು ಮೈಕ್ರೋನ್ಯೂಟ್ರಿಯೆಂಟು ಎಲ್ಲ ಅದರಲ್ಲಿ ಕೊಟ್ಟು ಬೆಡ್ಡು ಎಲ್ಲ ಸ್ವಲ್ಪ ಬೆಡ್ಗೆ ಮತ್ತು ಭೂಮಿಗೆ ಕೊಟ್ಟಿದ್ದೆ ಫಸ್ಟು. ಆಮೇಲೆ ಬೆಡ್ಡು ಹಾಕಿ ಬೆಡ್ಗೆ ಹಿಂಡಿ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಮತ್ತು ಮೈಕ್ರೋನ್ಯೂಟ್ರಿಯೆಂಟು ಮತ್ತು DAP ಎಲ್ಲ ಹಾಕಿ ಸ್ವಲ್ಪ ನೀರು ಸ್ವಲ್ಪ ಚೆನ್ನಾಗಿ ನೆನೆಸಿ ಸ್ವಲ್ಪ ದಿನ ಆದಮೇಲೆ ಒಂದು 2 ದಿವಸ ಆದಮೇಲೆ ನಾಟಿ ಮಾಡಿದ್ದು. ಕರೆಕ್ಟಾಗಿ ಸ್ನೇಹಿತರೆ ಒಂದು 2.5ರಿಂದ 3 ತಿಂಗಳಿಗೆ ಈ ಥರ ನಂದು ನಾಟಿ ಮಾಡಿ 3 ತಿಂಗಳಾಗಿದೆ. ಈಗ ನೋಡಿ ಫಸಲು ಬಂದಿದೆ, ನೋಡ್ಬೋದು. ಈಗ ಇವು ಔಷಧಿಗಳೇನೆಂದರೆ, ಸ್ವಲ್ಪ ಈ ಶಾಮಂತಿ ಬಗ್ಗೆ ಗೊತ್ತಿರೋ ಅಂಗಡಿಗಳಲ್ಲಿ ಔಷಧಿಗಳು ತಗೊಳ್ಳಿ. ಔಷಧಿಗಳು ತಗೊಳ್ಳೋದ್ರಿಂದ ಅದಕ್ಕೆ ತ್ರಿಪ್ಸು ಮತ್ತು ತರಕಾರಿ ಹೊಡೆಯೋ ಥರ ಎಲ್ಲ ಔಷಧಿಗಳು ಹೊಡೆಯೋಕ್ಕಾಗೋದಿಲ್ಲ. ಇದಕ್ಕೆ ತ್ರಿಪ್ಸ್ಗೆ ಮೇನ್ ಫಂಗಿಸೈಡು, ಮೇಯ್ನು ಸೊಳ್ಳೆ ಮತ್ತು ಸೊಳ್ಳೆ ಊಜಿ, ತ್ರಿಪ್ಸ್ಗೆ ಔಷಧಿ ಹೊಡಿಬೇಕಾಗುತ್ತೆ. ಇದಕ್ಕೆ ಟೋಟಲ್ ನನಗೆ ಈಗ ಗೂಟ ಮತ್ತು ಮೆಸ್ಸು, ನಾರ್ದು ಎಲ್ಲ ಸೇರಿ ಸ್ನೇಹಿತರೆ ಒಂದು 2.5ರಿಂದ 3 ಲಕ್ಷ ಆದರೆ ಖರ್ಚು ಬಂದಿದೆ. ಇದು ಈ ಬುಸ್ಕಿನ್ ವೈಟು ಈ ಫಂಕ್ಷನ್ಗಳಿಗೆ, ವೆಡ್ಡಿಂಗಲ್ಲಿ, ಮದುವೆಗಳಲ್ಲಿ ಡೆಕೋರೇಷನ್ಗೆ ಜಾಸ್ತಿ ಹೋಗುತ್ತೆ. ಕೆಲವೊಂದು ಟೈಮಲ್ಲಿ ಇದು ಸ್ನೇಹಿತರೆ 300 ರೂಪಾಯಿ 400 ರೂಪಾಯಿವರೆಗೂ ಇರುತ್ತೆ ರೇಟು. ಕಮ್ಮಿ ಅಂದರೆ ಒಂದು 100ರಿಂದ 150 ರೂಪಾಯಿ ಅಂತೂ ಆವ್ರೇಜ್ ಇದ್ದೇ ಇರುತ್ತೆ. ಅದಕ್ಕೆ ಇದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಸಲ ನಾಟಿ ಮಾಡಿದ್ವಿ.
ಈಗ ಫಸಲು ಬಂದಿದೆ. ಈಗ ಸ್ನೇಹಿತರೆ ಮಾರ್ಕೆಟಲ್ಲಿ 100 ರೂಪಾಯಿ ಇದೆ ಅಂತ ಹೇಳ್ತಾ ಇದ್ದಾರೆ. 100-120 ರೂಪಾಯಿ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಇಷ್ಟಕ್ಕೆ ನನ್ನ ಅಂದಾಜು ಪ್ರಕಾರ ಒಂದು 5ರಿಂದ 6 ಟನ್ನು ಆದರೆ ಹೂವು ಫಸಲು ಬರ್ಬೋದು ಅಂತ ನನಗೆ ಗೆಸ್ ಇದೆ. ನೋಡೋಣ ಎಷ್ಟು ಬರುತ್ತೆ ಏನೋ ಅಂತ. ನಿಮಗೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಆದರೆ ಕೊಡ್ತೀನಿ. ಯಾಕಂದರೆ ನನ್ನ ಅನುಭವ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ, ನಮ್ಮ ವೀಕ್ಷಕರ ಹತ್ರ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾರೆ ಅಂತ ಉದ್ದೇಶ. ಏನಾದರೂ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ತಿಳ್ಕೊಂಡೆ ಅಂತೂ ಯಾರು ಅಂತೂ ಹಾಕಕ್ಕೆ ಹೋಗ್ಬೇಡಿ. ಸ್ವಲ್ಪ ತಿಳ್ಕೊಳ್ಳಿ ಇದ್ರ ಬಗ್ಗೆ. ಖರ್ಚು ಎಷ್ಟು ಬರುತ್ತೆ, ಯಾವ ಥರ ಔಷಧಿಗಳು ಹೊಡಿಬೇಕು, ಯಾವ ಥರ ಮೈಕ್ರೋ ನ್ಯೂಟ್ರಿಯೆಂಟು ನಿರ್ವಹಣೆ ಮಾಡಬೇಕು, ಕೊಡೋದ್ರ ಮುಖಾಂತರ ಬೆಳೆ ನಿರ್ವಹಣೆ ಮಾಡಬೇಕು ಅಂತ ಸ್ವಲ್ಪ ತಿಳ್ಕೊಳ್ಳಿ. ಇನ್ನೊಂದು ಸ್ನೇಹಿತರೆ, ಇದು ಬಂಚ್ ಅಂತ ಕಟ್ ಮಾಡ್ತಾರಂತೆ. ಬಂಚು ಕಟ್ಟು ಕೆಲವೊಂದು ಸಮಯದಲ್ಲಿ 150 ರೂಪಾಯಿವರೆಗೂ ಇರುತ್ತಂತೆ. 150 ರೂಪಾಯಿವರೆಗೂ ಒಂದು ಕಟ್ಟು ಇರುತ್ತಂತೆ. ನಮ್ಮ ಮೊಬೈಲಿಗೆ ಈಗ ನಾನು ಏನು ಹೇಳಿದೆ ನಿಮ್ಗೆ ಮಾಹಿತಿ ಯಾವಾಗಲಿಂದ ಒಂದು 35ರಿಂದ 38 ಗುಂಟೆ ಇದೆ ಬೈಲು ಅಂತೇಳಿ. ಇದಕ್ಕೆ ನನ್ನ 15ರಿಂದ 16 ಸಾವಿರ ಕಮ್ಮಿ ಅಂದರೆ ಕೂಡ ಒಂದು 13 ಸಾವಿರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಆವ್ರೇಜ್ ನನಗೆ ಒಂದು 15 ಸಾವಿರ ಬರುತ್ತೆ ಅಂತ ಹಿಂಗೆ ಯಾರೋ ನಮ್ಮ ಸ್ನೇಹಿತರು ಮತ್ತು ಬರೋರೆಲ್ಲ ಒಂದು 13-14 ಸಾವಿರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಗ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಕಮ್ಮಿ ಅಂದರೆ 40 ರೂಪಾಯಿ 50 ರೂಪಾಯಿ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಾದರೂ ರೇಟ್ ಇದ್ದರೆ ಮಾತ್ರ ಅವರು ಬಂಚು ಕಟ್ ಮಾಡೋರು ಬರ್ತಾರೆ ಸ್ನೇಹಿತರೆ. ಇಲ್ಲಾಂದರೆ ಅವ್ರು ಬರೋದಿಲ್ಲ. ನಾವೇ ಏನು ಲೇಬರ್ನ ಇಟ್ಕೊಂಡು ಕಟಾವು ಮಾಡಿಬಿಟ್ಟು ಇದಕ್ಕೆ ಕಳಿಸ್ಬೇಕಾಗುತ್ತೆ ಮಾರ್ಕೆಟಿಗೆ. ಅವಾಗ KG ಏನು ರೇಟ್ ಇದೆ ಅವಾಗ ಹೋಗುತ್ತೆ. ಏನಾದರೂ ರೇಟ್ ಜಾಸ್ತಿ ಇದ್ದರೆ ಅವರೇ ಬರ್ತಾರೆ, ತೋಟದ ಹತ್ರ ಬಂದು ಬಂಚ್ ಲೆಕ್ಕದಲ್ಲಿ ತೊಗೊಂಡು ಹೋಗ್ತಾರೆ. ಇಷ್ಟು ಬಂಚ್ ತೊಗೊಂಡ್ರೆ ಇಷ್ಟು ದುಡ್ಡು ಅಂತ ನಮಗೆ ಇಲ್ಲೇ ಪೇ ಮಾಡಿಬಿಟ್ಟು ಹೋಗ್ತಾರೆ. ಇದು ಕ್ವಾಲಿಟಿ ಆದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನೋಡ್ಬೋದು. ತೋರಿಸ್ತೀನಿ ನೋಡ್ರಿ. ಕ್ವಾಲಿಟಿ ತುಂಬ ಚೆನ್ನಾಗಾದರೆ ಬೆಳೆದಿದ್ದೀನಿ. ನೋಡೋಣ. ಈಗ ರೇಟ್ ಕಮ್ಮಿ ಇರೋದ್ರಿಂದ ಯಾರೂ ಇನ್ನೂ ಬಂದಿಲ್ಲ. ಬಂದರೆ ತೋಟ ಕೊಡ್ತೀನಿ, ಇಲ್ಲ ಅಂತಂದರೆ ಕಟಾವು ಮಾಡಿ ಬೆಂಗಳೂರಿಗೆ ಇಲ್ಲ ಹೊಸೂರಿಗೆ, ನಮಗೆ ಬೆಂಗಳೂರು ಹೊಸೂರು ಹತ್ರ ಇದೆ, ಮಾರ್ಕೆಟ್ ಕಳಿಸ್ತೀನಿ. ಅಲ್ಲಿ ಮಾರ್ಕೆಟಲ್ಲಿ ಏನು ರೇಟ್ ಹೋಗುತ್ತೆ ಆ ರೇಟ್ ಆದರೆ ನಮಗೆ ಬಿಲ್ ಬರುತ್ತೆ. ನೋಡ್ಬೋದು ನೋಡಿ. ಇದು ಲೈಟಿಂಗು ಎಲ್ಲ ಬಿಟ್ಟಿರೋದ್ರಿಂದ ಸ್ವಲ್ಪ ಬೇಗ ಆದರೆ ಬರುತ್ತೆ. ಎಲ್ಲ ಒಂದೇ ಸಲ ಬಂದ್ಬಿಡುತ್ತೆ ಸ್ನೇಹಿತರೆ. ಒಂದು 15 ದಿನದಲ್ಲಿ 20 ದಿನದಲ್ಲಿ ನಿಮ್ಮ ತೋಟನೇ ಖಾಲಿ ಆಗೋಗುತ್ತೆ. ಲೈಟಿಂಗ್ ಕೂಡ ನಾವು ಏನು ನಾಟಿ ಮಾಡಿದ್ದು ದಿವಸನೇ ಲೈಟಿಂಗು ಮಾಡಿದ್ವಿ. ನೋಡ್ಬೋದು ನೀವು. ಲೈಟಿಂಗ್ ಖರ್ಚು ಬರುತ್ತೆ ಸ್ನೇಹಿತರೆ, ಒಂದು 40 ಸಾವಿರ ಬರುತ್ತೆ. 40ರಿಂದ 50 ಸಾವಿರ ಲೈಟಿಂಗ್ ಖರ್ಚು ಬರುತ್ತೆ ಒಂದು ಎಕರೆಗೆ. ಲೈಟಿಂಗು ಮತ್ತು ಏನು ಈ ಗೂಟ ಇದ್ದಾವೆ ನೋಡಿ, ಕಡ್ಡಿ ಮತ್ತು ಮೆಸ್ಸು ಹೊಸ್ದಾಗಿ ಮಾಡಬೇಕಂದ್ರೆ ಕಮ್ಮಿ ಅಂದರೆ ಒಂದು 3 ಲಕ್ಷ ಆದರೂ ಬೇಕೇ ಬೇಕು ಸ್ನೇಹಿತರೆ. ನೋಡ್ಬೋದು. ಹಾಗೆ ಸ್ನೇಹಿತರೆ, ಏನು ನೀವು ನಾಟಿ ಮಾಡಿದ ದಿವಸದಿಂದ ಲೈಟಿಂಗ್ ಕೊಟ್ಟರೆ ಒಂದು ನಾವು ನೋಡಿಕೊಂಡು ಬೆಳವಣಿಗೆ ಯಾವ ಥರ ಇರುತ್ತೆ ಸಸಿ, ಒಂದು ಕೆಲವರು 18 ದಿನಕ್ಕೆ ಲೈಟಿಂಗ್ ಆಫ್ ಮಾಡ್ತಾರೆ, ಕೆಲವರು 20 ದಿನಕ್ಕೆ ಮಾಡ್ತಾರೆ, ಕೆಲವರು 25 ದಿನಕ್ಕೆ ಮಾಡ್ತಾರೆ. ಯಾವ ಥರ ಬೇಕೋ ನೋಡ್ಕೊಂಡು ನಾವು ಆ ಥರ ಲೈಟಿಂಗ್ ಆಫ್ ಮಾಡಿಕೊಂಡ್ರೆ ಕರೆಕ್ಟಾಗಿ, ಏನು ಜಾಸ್ತಿ ಬೆಳೆದ್ರೆ ಇದು ತೂಕಕ್ಕೆ ಎಲ್ಲ ಬಿದ್ದೋಗ್ಬಿಡುತ್ತೆ ಸ್ನೇಹಿತರೆ. ಈ ಒಂದು ನಾನು ತೋರಿಸ್ತೀನಿ ನೋಡಿ. ಕೆಲವೊಂದು ನಮ್ಮ ತೋಟದಲ್ಲಿ ಕೂಡ ಕೆಲವೊಂದೆಲ್ಲ ಬಿದ್ದೋಗಿದೆ, ಸ್ವಲ್ಪ ವಾಲುತ್ತೆ, ಪೂರ್ತಿ ಬೀಳಲ್ಲ. ಈ ಮಂಚಿಂಗ್ ಪೇಪರ್ ಹಾಕಿದ್ರೆ ಸ್ವಲ್ಪ ಡ್ಯಾಮೇಜ್ ಏನೂ ಬರೋಲ್ಲ. ಮಂಚಿಂಗ್ ಪೇಪರ್ ಹಾಕಿಲ್ಲ ನಾವು, ಅದರಿಂದ ಸ್ವಲ್ಪ ಈಗ ಸದ್ಯಕ್ಕೇನು ತೊಂದರೆ ಇಲ್ಲ. ನೋಡ್ಬೋದು. ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ತಿಳ್ಕೊಂಡು ದಯವಿಟ್ಟು ಯಾರಾದರೂ ನಾಟಿ ಮಾಡೋರು ನಾಟಿ ಮಾಡ್ಬೋದು. ಲಾಸ್ ಅಂತೂ ಸ್ನೇಹಿತರೆ ಬಂಡವಾಳ ಇಲ್ಲಿ 100% ಬಂಡವಾಳ ಅಂತೂ ಇದರಲ್ಲಿ ಏನು ಲಾಸ್ ಆಗೋದಿಲ್ಲ. ಬಂಡವಾಳ ಅಂತೂ ಬರುತ್ತೆ ನೋಡಿ. ನಾನು ಆಗಲೇ ಹೇಳ್ದಂಗೆ ಜಾಸ್ತಿ ಬೆಳೆದ್ರೆ ಇದಾಗುತ್ತೆ.
ಅದಕ್ಕೆ ದಾರ ಹಾಕಬೇಕಾಗಿತ್ತು ಸ್ನೇಹಿತರೆ. ನಾವು ಒಂದು ಸ್ಟೆಪ್ಪು ಕೂಡ ದಾರ ಹಾಕಿದ್ದೀನಿ, ಅದು 2 ಹಾಕಬೇಕಾಗಿತ್ತಂತೆ. ನಮಗೂ ಸ್ವಲ್ಪ ಇದೇ ಫಸ್ಟ್ ಟೈಮ್ ನಾನು ನಾಟಿ ಮಾಡಿರೋದು, ಅನುಭವ ಇಲ್ಲ. ಆದ್ದರಿಂದ ನೋಡಿ ಸ್ವಲ್ಪ ವಾಲಿದೆ, ಆದರೂ ನೋಡಿ ಸ್ನೇಹಿತರೆ ಕ್ವಾಲಿಟಿ ತೋರಿಸ್ತೀನಿ ನೋಡಿ ಹೂವು ಯಾವ ಥರ ಇದೆ ಅಂತ. ನಂಬರ್ 1 ಕ್ವಾಲಿಟಿ ಆದರೆ ಇದೆ. ನೋಡೋಣ ಮಾರ್ಕೆಟ್ಗೆ ಹೋದರೆ ನಮ್ಮದು ಹೂವು ಏನು ರೇಟ್ ಹೋಗುತ್ತೆ, ಏನು ರೇಟ್ಗೆ ಮಾರಾಟ ಆಗುತ್ತೆ ಕೆ ಜಿ ಅಂತ ನಿಮಗೆ ಆಮೇಲೆ ಮಾರ್ಕೆಟಿಂದ ನಿಮಗೆ ಮಾಹಿತಿ ಆದರೆ ಕೊಡ್ತೀನಿ. ನೋಡಿ ಯಾರಾದರೂ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ಸ್ವಲ್ಪ ಇದು ಮಾಡಿ ತಿಳ್ಕೊಂಡು, ಸ್ವಲ್ಪ ಸಂಪೂರ್ಣವಾಗಿ ಇದನ್ನ ತಿಳ್ಕೊಂಡು ನಾಟಿ ಮಾಡಿ. ಈಗ ಆಲ್ರೆಡಿ ನಮ್ಮ ವೀಕ್ಷಕರು ಇವರು ರೈತರು ಸುಮಾರು ಜನ ಇದ್ದಾರೆ, ಅವರು ಕೂಡ ಕಾಮೆಂಟಲ್ಲಿ ಹೇಳ್ತಾರೆ. ನನಗೂ ಕಾಮೆಂಟ್ ಮಾಡಿ, ನಾನು ನನ್ನ ಕೈಲಾದಷ್ಟು ಮಾಹಿತಿ ಕೊಡ್ತೀನಿ. ನನ್ನ ಅನುಭವ ಏನು, ಇದನ್ನು ಬೆಳೆದಿದ್ದೀನಿ ಬೆಳೆನ, ನನ್ನ ಅನುಭವ ಕೂಡ ನಿಮ್ಮಲ್ಲಿ ಹಂಚ್ಕೊಳ್ತೀನಿ. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮಂಥ ರೈತರಿಗೆ ಸಪೋರ್ಟ್ ಮಾಡಬೇಕು ದಯವಿಟ್ಟು. ಸಪೋರ್ಟು ರೈತರಿಗೆ ಜಾಸ್ತಿ ಕಮ್ಮಿ ಇದೆ. ಸಪೋರ್ಟ್ ಮಾಡಿದ್ರೆ ಪ್ರತಿಯೊಂದು ಬೆಳೆ ವಿಡಿಯೋ ಕೂಡ ನಾವು ಮಾಹಿತಿ ಆದರೆ ಕೊಡ್ತೀವಿ. ನಮ್ಮಂಥ ಎಷ್ಟೋ ಯುವ ರೈತರಿಗೆ ಇದರಿಂದ ಸಹಾಯ ಆಗುತ್ತೆ. ಎಲ್ಲದ್ರ ಬಗ್ಗೆ, ಈಗ ಬೆಳೆಗಳ ಬಗ್ಗೆನೂ ಮತ್ತು ಸಂತೆಗಳ ಬಗ್ಗೆ ಎಲ್ಲ ಕೂಡ ಮಾಹಿತಿ ಆದರೆ ಕೊಡ್ತೀವಿ ಸ್ನೇಹಿತರೆ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿ ಕೊಡ್ತೀನಿ. ನೋಡಿ ಈಗ ಬೆಳೆ ಏನೋ ಕಟಾವು ಬಂದಿದೆ, ನೋಡೋಣ ಏನು ರೇಟ್ ಆಗುತ್ತೆ ಅಂತ ನಿಮಗೆ ತಿಳ್ಕೊಂಡು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಆದರೆ ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ.